ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ಕನ್ನಡದ ಹಿರಿಯ ಹೋರಾಟಗಾರರು, ಎಲ್ಲರ ಜೊತೆ ಒಡನಾಟದಲ್ಲಿ ಇರತಕ್ಕಂತಹವರು ಹಾಗೂ ಲಿಂಗಾಯತ ಸಮುದಾಯದ ಮುಖಂಡರು ಆಗಿರುವಂತಹ ಶ್ರೀ ಪಾಲನೇತ್ರವರು ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಅವರಿಗೆ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳೊಂದಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸರ್, ನಮ್ಮ ಒಂದು ಕನಸು ಕನ್ನಡ ಮಠಕ್ಕಾಗಿ ತಾವು ಸ್ವಾಮೀಜಿಯಾಗಿ ಒಂದು ದೀಕ್ಷೆಯನ್ನು ತೆಗೆದುಕೊಳ್ಬೇಕೆಂಬಂತಹ ಆಸೆ ತುಂಬ ವರ್ಷಗಳಿಂದ ಇದೆ. ನಿಮ್ಮ ಗಮನಕ್ಕೂ ತಂದಿದ್ದೀವಿ. ಮಗನ ಮದುವೆ ಮುಗಿಯೋ ತನಕ ನನಗೊಂದಷ್ಟು ಕಾಲಾವಕಾಶವನ್ನು ಕೊಡಿ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಇವತ್ತು ಎಲ್ಲ ಸಮುದಾಯಗಳಿಗೂ ಸಹ ಒಬ್ಬ ಸ್ವಾಮೀಜಿ ಇದ್ದಾರೆ. ಆದರೆ ಕನ್ನಡದ ಕೂಗನ್ನು ಕೇಳಲಿಕ್ಕೆ ಇದುವರೆಗೂ ಯಾವ ಸ್ವಾಮೀಜಿಯೂ ಸಹ ಅದರ ಬಗ್ಗೆ ಚಕಾರವನ್ನು ಎತ್ತೋದಿಲ್ಲ. ಕನ್ನಡಿಗರಿಗಾಗಿ, ಕನ್ನಡ ಭಾಷೆಗಾಗಿ, ಕನ್ನಡ ಭಾಷೆ ಉಳಿವಿಗಾಗಿ ಹಾಗೂ ಕನ್ನಡ ಹೋರಾಟಗಾರರ ಪರವಾಗಿ ಒಬ್ಬರು ಕನ್ನಡದ ಮಠದ ಅವಶ್ಯಕತೆ ಇದೆ. ಆ ಮಠಕ್ಕೆ ಒಬ್ಬ ಸ್ವಾಮೀಜಿ ಅವಶ್ಯಕತೆ ಇದೆ. ನಾವು ಸುಮಾರು ವರ್ಷಗಳಿಂದ ನಿಮ್ಮ ಮೇಲೆ ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಇಂದಲ್ಲ ನಾಳೆ, ಏಕೆಂದರೆ ಹಿರಿಯ ಹೋರಾಟಗಾರರಿಂದ ಇಲ್ಲಿಯ ಹೋರಾಟಗಾರರವರೆಗೂ ಎಲ್ಲರ ಜೊತೆ ಒಡನಾಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ತಾವು ಕನ್ನಡ ಮಠದ ಸ್ವಾಮೀಜಿ ಆದರೆ ಎಲ್ಲರೂ ಒಪ್ಪಿಕೊಳ್ಳುವಂತಹ ವ್ಯಕ್ತಿ ತಾವು. ಆ ಒಂದು ದೃಷ್ಟಿಯಿಂದ ಈ ಒಂದು ನಮ್ಮ ಬೇಡಿಕೆಯನ್ನು, ನಮ್ಮ ಕೋರಿಕೆಯನ್ನು ತಾವು ಈಡೇರಿಸಬೇಕು. ನಿಮ್ಮ ಜನ್ಮದಿನದಂದು ನಿಮ್ಮಲ್ಲಿ ಈ ಒಂದು ಕೋರಿಕೆಯನ್ನು ಸಲ್ಲಿಸಿದ್ದೀವಿ. ನಿಮ್ಮ ಹುಟ್ಟುಹಬ್ಬದಂದು ವಿಶೇಷವಾಗಿ ಎಲ್ಲ ಒಳ್ಳೆ ಕೆಲಸಗಳು ಆಗಲಿ. ಕನ್ನಡದ ಬಗ್ಗೆ ಯಾರೇ ಕರೆದ್ರೂ ಸಹ ಹೋರಾಟಗಳಿರ್ಬೋದು, ಸಭೆ ಸಮಾರಂಭಗಳಿರ್ಬೋದು, ಎಲ್ಲದರಲ್ಲೂ ಭಾಳ ಆತ್ಮೀಯವಾಗಿ ಲವಲವಿಕೆಯಿಂದ ನಗನಗುತ್ತಾ ಭಾಗಿಯಾಗ್ತೀರ. ಅದೇ ನಗು ಸದಾಕಾಲ ನಿಮ್ಮೊಂದಿಗೆ ಸದಾ ಇರಲಿ ಅಂತ ಹೇಳ್ತಾ ನನ್ನ ಈ ಒಂದು ಲೈವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ಹೋರಾಟಗಾರರಂತಹ ಶ್ರೀ ಪಾಲನೇತ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ ಸರ್.